ಆ ಥರದ ಡೂಪ್ಲಿಕೇಟಿವ್ನ ನೀವು ತಡಿಬೇಕು. ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೀನಿ. ನಾನು ಇಲ್ಲಿಗೆ ವಿಜಯನಗರಕ್ಕೆ ಲೇಬರ್ ಆಫೀಸರ್ ಆಗಿ ಬರ್ಲಿಕ್ಕೆ ಮೊದಲು ಹಾವೇರಿಯಲ್ಲಿದ್ದೆ. ಅದು ನಮ್ಮವರು ಏನು ಮಾಡ್ತಾರೆ ಅಂತಂದರೆ, ಯಾರನ್ನ ಒಬ್ಬರನ್ನೇ ಟಾರ್ಗೆಟ್ ಮಾಡಿಬಿಡ್ತಾರೆ. ಆ ರೀತಿ ಟಾರ್ಗೆಟ್ ಆಗ್ಬಿಡು. ಅಲ್ಲಿ 3 ಲಕ್ಷ ಮೇಲೆ ಕಾರ್ಡಿದ್ದು. ಅಲ್ಲಿ ಜನಸಂಖ್ಯೆ ಇರೋದು ಎಷ್ಟಿದೆ? ಅಲ್ಲಿಂದ 5 ಲಕ್ಷ ಇದೆ. 5 ಲಕ್ಷ ಜನಸಂಖ್ಯೆಯಲ್ಲಿ 3 ಲಕ್ಷ ಕಟ್ಟಡ ಕಾರ್ಮಿಕರೇ. ಆವಾಗ ಒಂದು ಮೀಟಿಂಗಿಗೆ ಹೋದರು ನಮ್ಮ ಸಚಿವರು. ಆವಾಗ ಕೇಳಿದ್ರು ಅವರು, ನೀವು 3 ಲಕ್ಷ ಜನ ಕೆಲಸ ಮಾಡಲಿಕ್ಕೆ ಅಂಥವು ಏನು ಇಲ್ಲಿ ಕೆಲಸ ನಡೀತಾ ಇದ್ದಾವೆ? 3 ಜನಕ್ಕೆ ಕೆಲಸ ಬೇಕಲ್ಲ, 3 ಲಕ್ಷ ಜನಕ್ಕೆ ಡೈಲಿ ಹೋಗ್ಲಿಕ್ಕೆ. ಅವ್ರಿಗೆ ಸಂಶಯ ಬಂದು ಏನು ಮಾಡಿದರು, ಬೆಂಗಳೂರಿಂದ ಒಂದು ತಂಡ ರಚನೆ ಮಾಡಿದ್ರು. ಒಂದು 40-50 ಮಂದಿದ 40-50 ಮಂದಿ ತಂಡ ರಚನೆ ಮಾಡಿ ಅವ್ರನ್ನೆಲ್ಲರನ್ನು ಹಾವೇರಿಗೆ ಕಳಿಸಿ ಹಾವೇರಿಯಲ್ಲಿ 2 ಲಕ್ಷ ಕಾರ್ಡನ್ನು ರದ್ದು ಮಾಡಿಸಿದ್ರು. 2 ಲಕ್ಷ ಕಾರ್ಡು. ಅದನ್ನು ನಾನು ಏನು ಹೇಳ್ತೀನಿ, ಅದೇ ಇದನ್ನು ಈಗ ಮತ್ತೀಗ ಹೇಳಿದಿಲ್ಲ, ಅಂಬೇಡ್ಕರ್ ನಮ್ಮದು ಇದು ಬರ್ತಾ ಇದೆ, ಒಂದು ಸೆಂಟ್ರು ಸಹಾಯಸ್ಥ ಅಲ್ಲ, ಅದೊಂದು ಇದು ಅದು ಬಂತು ಅಂತಂದರೆ ಅವ್ರ ಕೆಲಸ ಅದೇ. ಡೂಪ್ಲಿಕೇಟ್ ಕಾರ್ಡ್ಗಳು, ಫ್ರಾಡ್ ಮಾಡ್ತಕ್ಕಂಥವ್ರು ಇವನ್ನೇ ಪತ್ತೆ ಹಚ್ಚೋದು. ಅದಕ್ಕೂ ಮೊದಲೇ ನೀವು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ನೀವು ಕೈ ಜೋಡಿಸಿದಾಗ ಏನಾಗ್ತೈತಿ, ನೀವು ನಿಜವಾದ ಕಟ್ಟಡ ಕಾರ್ಮಿಕರಿದ್ದೀರಿ, ನೀವು ಸೌಲಭ್ಯಕ್ಕೆ ಅರ್ಹರಿದ್ದೀರಿ, ನೀವು ತಗೊಳ್ಳಿ. ಅಲ್ದವರೆಲ್ಲ ಯಾಕೆ ತಗೊಳಕ್ಕೆ ನೀವು ಬಿಡಬೇಕು? ಇದು ನಂದಲ್ಲ ಕೆಲಸ, ನಿಂದಲ್ಲ ಕೆಲಸ ಅಂತ ಮಾಡಬಾರ್ದು. ನಿಜವಾದ ಕಾರ್ಮಿಕರುಗಳನ್ನು ನೋಂದಣಿ ಮಾಡಿಕೊಳ್ಳ್ರಿ. ಜೊತೆಗೆ ನೀವು ಕೆಲವೊಂದಿಷ್ಟು ಮಾಹಿತಿನ ನನಗೆ ಕೊಡಬೇಕು. ಈಗ ಸೆಸ್ ಸಂಗ್ರಹ ನಾವೇನು ಮಾಡ್ತೇವೆ, ಸೆಸ್ ಸಂಗ್ರಹನ ಯಾರ್ಯಾರು ಪರ್ಮಿಷನ್ ಕೊಡ್ತಾರಲ್ಲ, ಬಿಲ್ಡಿಂಗಿಗೆ ಅನುಮತಿ ಕೊಡ್ತಾರಲ್ಲ, ಅವ್ರಿಗೆ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಇಲಾಖೆ ಕೂಡ ಒಂದು ಪ್ರೊಸೀಜರ್ ಇಟ್ಟಿದ್ದೀವಿ ನಾವು. ಉದಾಹರಣೆ ಮುನ್ಸಿಪಾಲ್ಟಿ, ನಿಮ್ಮ ಪಟ್ಟಣ ಪಂಚಾಯತಿ ಬಂದರೆ ಪಟ್ಟಣ ಪಂಚಾಯತಿ, ಕೆಲವೊಂದಿಷ್ಟು ಗ್ರಾಮೀಣ ಮಟ್ಟದಲ್ಲಿ ಅವ್ರ ನಾಲೆಜ್ಗೆ ಇಲ್ಲ, ಪಿ ಡಿ ಒಗಳಿಗೆ ಕಟ್ಸ್ಕೊಳ್ಳೋದೇ ಇಲ್ಲ. 1-2 ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಮಲಪ್ಪನಗುಡಿ ಗ್ರಾಮ ಪಂಚಾಯತಿ, ನಾವು ಈ ಊರಿಗೆಲ್ಲ ಹೊಸಬ್ರು ಇರ್ತೇವೆ, ನಮ್ಗೆ ಗೊತ್ತು. ಮಲಪ್ಪನಗುಡಿ ಗ್ರಾಮ ಪಂಚಾಯತಿಯಿಂದ ಯಾವುದೇ ಅನುಮತಿ ಕೊಟ್ಟರು ಅದು ನೋಡ್ರಿ